ಅಲ್ಲ, ನಮ್ಮ ಹೋರಾಟ ನಮ್ಮ ಹಕ್ಕಿಗಾಗಿ ಹೋರಾಟ. ನಮ್ಮ ಎಸ್ಟಿ ಸಿಗ್ಬೇಕನ್ನೋದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲ ಕುರುಬರಿಗೂ ಸಹ ಅದೇ ಹೃದಯ, ಅದೇ ಮನಸ್ಸು. ಅದಕ್ಕೆ ನಮಗೆ ಗುರುಗಳಿದ್ದಾರೆ, ಗುರಿ ಇರಬೇಕು. ನಾವೆಲ್ಲ ಸೇರಿ ಸಿದ್ಧತೆಯವರು ಅದೇ ಹೇಳ್ತಾ ಇದ್ದೀವಿ. ಪರಮ ಪೂಜ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವೆಲ್ಲ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ನಾವು ನಮ್ಮ ಪೂರ್ವ ಸಮಾಜಕ್ಕೆ ಎಸ್ಟಿ ಕೊಡಬೇಕಂತೇಳಿ ನಾವು ಪಡೆಯುವಂಥ ಕೆಲಸಗಳನ್ನ ನಾವು ಮಾಡ್ಕೋಬೇಕು. ನಾವೇನು ಹೊಸದಾಗಿ ಎಸ್ಟಿ ಕೇಳ್ತಾ ಇಲ್ಲ. ಈಗ ನಮ್ಮ ಹಿರಿಯರೊಬ್ರು ಹೇಳಿದ್ರು, ಹಿಂದೆ ನಾವು 86ವರೆಗೂ, 1975ವರೆಗೂ ನಾವು ಎಸ್ಟಿನಲ್ಲೇ ಇದ್ದಿದ್ದು. ಅದನಂತರ ಕಾರಣಾಂತರಗಳಿಂದ ನಮ್ಮನ್ನ ಪಟ್ಟಿಯಿಂದ ಹೊರ ಹಾಕಲಾಗಿತ್ತು. 91ರಲ್ಲಿ ನಮ್ದು ಕೇಂದ್ರಕ್ಕೂ ಹೋಗಿತ್ತು. 91ರಲ್ಲಿ ಕೇಂದ್ರಕ್ಕೂ ಹೋಗಿತ್ತು. ನಮ್ದು ಮತ್ತು ನಾಯಕ ಸಮಾಜ ಎರಡೂ ಎಸ್ಟಿ ಕೇಂದ್ರ ಸರ್ಕಾರಕ್ಕೆ ಹೋಗಿತ್ತು. ಆದರೆ ನಮ್ಮೆಲ್ಲ ಏನು ನಮ್ಮ ಹಿರಿಯರು ಯಾರೋ ಅದಕ್ಕೇನು ಸ್ವಲ್ಪ ಆಧ್ಯಾತ್ಮಿಕ ವಹಿಸಿದ್ದಕ್ಕೆ ಅದು ನಮ್ಮ ಎಸ್ಟಿ ಪಟ್ಟಿ ಬಿಟ್ಟು ಅವ್ರಿಗೆ ಎಸ್ಟಿ ಸಿಕ್ತು. ಎಸ್ಟಿ ಸಿಕ್ತೋದಕ್ಕೆ ನಾವೇನು ಆ ಜನಾಂಗದ ಎಸ್ಟಿಯನ್ನು ನಾವೇನು ಕಿತ್ಕೊಳ್ತಾ ಇಲ್ಲ. ನಮ್ಮ ಪಾಲನ್ನು ನಾವು ಕೇಳ್ತಾ ಇದ್ದೀವಿ. ನಮ್ಮ ಪಾಲ ಏನಿದೆ ನಾವು ಕೇಳ್ತಾ ಇದ್ದೀವಿ. ಒಂದು ಅತಿ ದೊಡ್ಡ ಸಮಾಜ ರಾಜ್ಯದಲ್ಲಿ, ಬುಡಕಟ್ಟು ಸಮಾಜ, ಕುರಿ ಕಾಯುವ ಸಮಾಜ, ಕಾಯಕವನ್ನು ನಂಬಿಕೊಂಡು ಜೀವನ ಮಾಡುವಂಥ ಸಮಾಜ ಕುರುಬ ಸಮಾಜ. ಹಾಗಾಗಿ ನಾವು ಎಸ್ಟಿಯನ್ನು ಕೇಳ್ತಾ ಇದ್ದೀವಿ. ಅದಕ್ಕೆ ಈಗಾಗಲೇ 2023ರಲ್ಲಿ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಅದು ಡಿಸಿಷನ್ ಆಗಿದೆ. ಮೊನ್ನೆ ಅದೊಂದು ಕ್ಯಾಬಿನೆಟ್ ಡಿಸಿಷನ್ ಆಗಿದ್ದು ಸಹ ಸಿಕ್ಕಿರಲಿಲ್ಲ. ಮೊನ್ನೆ ಅದು ಸಿಕ್ಕಿದೆ. ಅದನ್ನು ಸಹ ನಾವು ನಮ್ಮ ಸಿದ್ಧತೆಗಳು ತಗೊಂಡಿದ್ದಾರೆ. ನಮ್ಮ ಶರಡು ಅಂತ ಅದನ್ನು ತಕ್ಕೊಂಡು ಆ ಕಾಪಿಯಲ್ಲಿ ಇಟ್ಕೊಂಡಿದ್ದೀವಿ. ಈಗಾಗಲೇ ಅದು ಕೇಂದ್ರಕ್ಕೆ ಶಿಫಾರಸು ಆಗಿದ್ದು ಎಲ್ಲ ಗೊತ್ತಿದೆ. ಕೇಂದ್ರ ಸರ್ಕಾರ ಎಸ್ಟಿ ಮಾಡಬೇಕಾಗಿರೋದು. ರಾಜ್ಯ ಸರ್ಕಾರದಿಂದ ಈಗಾಗಲೇ ಎಸ್ಟಿಯ ಏನು ಅಜೆಂಡಾ ಇದೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಕೇಂದ್ರ ಸರ್ಕಾರ ಸಹ ರಾಜ್ಯದಲ್ಲಿ ಎಸ್ಟಿಯ ನಮ್ಮದೇನು ಕುಲಶಾಸ್ತ್ರ ಅಧ್ಯಯನದ ಬಗ್ಗೆ ಮಾಹಿತಿಯನ್ನು ಕೇಳೋದಕ್ಕೆ ಕಳಿಸಿದ್ದಾರೆ. ಮೊನ್ನೆ ತಾವೆಲ್ಲ ಪತ್ರಿಕೆಯಲ್ಲೆಲ್ಲ ನೋಡಿ ಬಂದಿದೆ. ಅದಕ್ಕೆ ಕುಲಶಾಸ್ತ್ರ ಅಧ್ಯಯನದ ಮಾಹಿತಿಯನ್ನು ಕೊಡಿ ಅಂತ ಕೇಳಿದಂಥದ್ದು ಎಲ್ಲ ಆಗಿದೆ. ಆದರೆ ಇವಾಗ ಕೇಂದ್ರ ಸರ್ಕಾರದಲ್ಲಿದೆ. ಕೇಂದ್ರ ಸರ್ಕಾರದಲ್ಲಿ ಇದೆ. ಕೇಂದ್ರ ಸರ್ಕಾರಕ್ಕೆ ನಮ್ಮೆಲ್ಲ ಒತ್ತಾಯವನ್ನು ಮಾಡಬೇಕು. ಇಂಥ ಹೋರಾಟಗಳು ಎಲ್ಲ ಜಿಲ್ಲೆಗಳಲ್ಲೂ ಸಹ ಬಹಳ ಸಾಂಕೇತಿಕವಾಗಿ ನಾವೆಲ್ಲ ಮಾಡ್ತಾ ಇದ್ದೀವಿ. ದೊಡ್ಡ ಮಟ್ಟದ ಹೋರಾಟ, ಸ್ನೇಹಿತರು, ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ಆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಸಹ ಬೇರೆ ಬೇರೆ ವಿಚಾರಗಳನ್ನು ತಂದು ನಮ್ಮ ಕೋಪ ತಾಪಗಳನ್ನ, ರೋಷ ವೇಷಗಳನ್ನೆಲ್ಲ ತೋರಿಸ್ಕೊಂಡು ಮಾಡೋಂಥದ್ದಲ್ಲ. ಬಹಳ ಸ್ಮೂತಾಗಿ ಹೋಗಿ ನಾವು ಕೇಂದ್ರದ ಏನು ಕೇಂದ್ರ ಸರ್ಕಾರಕ್ಕೆ ನಾವು ನಮ್ರತೆಯಿಂದ ಹೋಗಿ ಕೇಳಿಕೊಂಡು ಈಗಾಗಲೇ ಒಂದು ಹಂತದ ಮಾತುಕತೆ ಆಗ್ತಾ ಇದೆ. ಪರಮ ಪೂಜ್ಯ ಸ್ವಾಮೀಜಿಯವರು ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ನಾವು ಸಹ ಬೆನ್ನಿಗೆ ನಿಂತ್ಕೊಳ್ಳೋಣ. ನಾವು ಇಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನೀವೆಲ್ಲ ಬಂದಿದ್ದೀರಾ, ಸ್ವಾಮೀಜಿಗಳ ಹತ್ರನೂ ನಾವೆಲ್ಲ ಒಂದು ನಿಯೋಗ ಹೋಗೋಣ. ಹೆಂಗೆ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾವು ಹೇಳಿ ಕೇಳೋಂಥದ್ದಿದೆ, ನಮ್ಮ ಬೇಡಿಕೆಗಳನ್ನ ಹೇಳೋಂಥದ್ದಿದೆ, ಮುಖ್ಯಮಂತ್ರಿಗಳ ಹತ್ರ ಹೋಗೋಣ. ಅದೇ ರೀತಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅವ್ರನ್ನ ಮುಂದೆ ಬಿಡೋಣ. ನಾವು ಸಮಾಜಕ್ಕೆ ಅವ್ರನ್ನ ನಾವು ಮಟ್ಟಕ್ಕೆ ನಮ್ಮ ಸ್ವಾಮೀಜಿ ಅಂತ ನಾವು ಒಪ್ಕೊಂಡಿದ್ದೀವಿ, ಮಾಡಿದ್ದೀವಿ. ಅವರು ಈಗಾಗಲೇ ಭಾಳಷ್ಟು ತಯಾರಿಗಳನ್ನ ಮಾಡಿದ್ದಾರೆ. ಹಾಗಾಗಿ ಸ್ವಾಮೀಜಿಗಳಿಗೆ ನಾವು ಇದೇ ಚಿತ್ರತೇಜುವರ ನೇತೃತ್ವದಲ್ಲಿ, ಬೆಳಗಾವಿಯವರ ನೇತೃತ್ವದಲ್ಲಿ ನಾವೆಲ್ಲ ಹೋಗಿ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಈ ಹೋರಾಟ ನಮ್ಗೆ ಸಿಗಬೇಕು. ಇವತ್ತಾಗಿ ನಾನು ಮುಂದಿನ ಪೀಳಿಗೆ ನೆನೆಸ್ಕೋಬೇಕು. ಈಗಾಗಲೇ ನಮ್ಮಲ್ಲಿ ಬಹಳಷ್ಟು ಅನ್ಯಾಯ ಆಗ್ತಾ ಇರೋದು. ನಾವು ಸಹ ರಾಜ್ಯದ ಉದ್ದಕ್ಕೆ ಹೋಗ್ತಾ ಇದ್ದೀವಿ. ಹೇಗೆ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಸಮಾಜಕ್ಕೆ ತೊಂದರೆ ಆಗ್ತಾ ಇದೆ, ನೋವು ಆಗ್ತಾ ಇದೆ, ಅಲ್ಲಿನ ಬೇರೆ ಬೇರೆ ಸಮಾಜದಲ್ಲಿ ನಮ್ಮ ಸಮಾಜಕ್ಕೆ ಕೊಡ್ತಾ ಇರುವಂಥ ತೊಂದರೆಗಳನ್ನೆಲ್ಲ ಈಗಾಗಲೇ ನೋಡಿದ್ದೀವಿ. ಹಾಗಾಗಿ ಇವೆಲ್ಲದಕ್ಕೆ ಆಗ್ಬೇಕಾದ್ರೆ ಪರಿಹಾರ ಒಂದೇ, ಎಸ್ಟಿ ಸಮಾಜಕ್ಕೆ ಎಸ್ಟಿ ಆಗ್ಬೇಕನ್ನೋದು. ಹಾಗಾಗಿ ತಾವೆಲ್ಲ ಒಂದು ಕರೆ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಅನ್ಕೋಬೋದೇ ಏನಪ್ಪ ದೊಡ್ಡ ಒಂದು 1000 ಜನ ಸೇರಿ ಮಾಡಿಲ್ಲ. ಇದು ಸಾಂಕೇತಿಕವಾಗಿ ಮಾಡುವಂಥ ಸಭೆ. ಮುಂದಿನ ದಿನಗಳಲ್ಲಿ ದೊಡ್ಡ ಸಭೆಯನ್ನು ಮಾಡಿ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವೆಲ್ಲರೂ ಇಂಥ ಹೋರಾಟಕ್ಕೆ ಕೈ ಹಾಕೋಣ, ಹೋಗೋಣ. ನಮ್ಮ ಸಮಾಜದ ಹಿರಿಯ ಮುಖಂಡರುಗಳೆಲ್ಲ ಇದ್ದಾರೆ. ಎಲ್ಲರ ಬೆಂಬಲವನ್ನು ಪಡ್ಕೊಂಡು ಮಾತ್ರ ನಾವು ಸಾಧ್ಯ ಆಗ್ತದೆ. ನೀನು ಮಾಡಿಲ್ಲ, ನೀನು ಬಂದಿಲ್ಲ ಅಂತೇಳಿ ನಾವು ಅವ್ರ ಮೇಲೆ ಹೇಳ್ತಾ, ಅವ್ರು ನಮ್ಮ ಮೇಲೆ ಹೇಳ್ತಾ ಹೋದರೆ ಇದು ಕೊನೆಗಾಣಲ್ಲ. ನಮ್ಮ ಬಾಯಿ ಚಪ್ಪಲಕ್ಕೇನೋ ಮಾತಾಡ್ಬೋದು. ಆ ಚಪ್ಪಲಕ್ಕೆ ಮಾತಾಡೋದನ್ನ ಬಿಟ್ಟು ನಮ್ಮ ಗುರಿ ಎಷ್ಟೇ ಆಗ್ಬೇಕನ್ನೋದಲ್ಲ, ಆ ಗುರಿಯನ್ನು ಇಟ್ಕೊಂಡು ಮಾತ್ರ ನಾವು ಹೋದಾಗ ಮಾತ್ರ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ಜಿಲ್ಲೆಗಳಲ್ಲಿ ಮಾಡಿ ಇದೇ ಥರ ಪೂರ್ವಭಾವಿ ಸಭೆ ಮಾಡಿ ಜಿಲ್ಲೆಗಳಲ್ಲಿ ನಾವು ಎಷ್ಟು ಬೇಕೇ ಬೇಕನ್ನೋ ನಮ್ಮ ಏನು ಶಕ್ತಿ ಇದೆ, ಕುರುಬರ ಶಕ್ತಿ ಏನಂತ ತಮಗೆಲ್ಲ ಗೊತ್ತಿದೆ. ನಾವು ಇತಿಹಾಸ ಇರೋವಂಥದ್ದು, ಕುರುಬ ಸಮಾಜ ಇತಿಹಾಸ ಇರೋವಂಥದ್ದು.
ನಂಬಿಕೆಗೆ ಇನ್ನೊಂದು ಹೆಸರೇ ಕುರುಬ ಸಮಾಜ. ನಾವು ಯಾರನ್ನ ನಂಬ್ತೀವೋ, ಯಾರಿಗೆ ನಿಷ್ಠೆಯಿಂದ ಇರ್ತೀವೋ ಅವ್ರಿಗೆ ಪ್ರಾಣ ಕೊಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ. ಅಂಥ ಸಮಾಜ ಕುರುಬ ಸಮಾಜ. ಹಂಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಪ್ರೀತಿಯಿಂದ ನಮ್ಮ ದೊಡ್ಡ ದೊಡ್ಡ ನಾಯಕರ ಸಲಹೆ ಸೂಚನೆಗಳು ತಗೊಂಡು ಪರಮಪೂಜ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೇಗೆ ಬೆಂಗಳೂರಿನಲ್ಲಿ 60-21 ಇಸ್ವಿನಲ್ಲಿ ಆಯಿತೋ ಅದೇ ರೀತಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಇದನ್ನು ಗಿಟ್ಟಿಸುವಂಥ ಕೆಲಸಗಳನ್ನ ನಾವು ಮಾಡೋಣ.